ನಾಡಿನ ಪ್ರಖ್ಯಾತ ಉದ್ಯಮಿ ದಿವಂಗತ ಆರ್.ಎನ್. ಶೆಟ್ಟಿ ಅವರ ಮಹದಾಸೆಯಂತೆ ಅವರ ಕುಟುಂಬದವರು ನಿರ್ಮಿಸಿರುವ ಬ್ರಹ್ಮರಥವನ್ನು ಸಾರ್ವಜನಿಕರ ಸಮ್ಮುಖದಲ್ಲಿ ಜನವರಿ 14ರಂದು ಶ್ರೀ ಮುರುಡೇಶ್ವರ ದೇವರಿಗೆ ಸಮರ್ಪಿಸಲಾಗುವುದು ಎಂದು ಎಸ್.ಎಸ್. ಕಾಮತ್ ಅವರು ತಿಳಿಸಿದ್ದಾರೆ. ಮಂಗಳವಾರ ಸಂಜೆ ಆರ್ಎನ್ಎಸ್ ವಿದ್ಯಾನಿಕೇತನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು 400 ವರ್ಷ ಹಳೆಯದಾದ ಮುರುಡೇಶ್ವರ ದೇವರ ರಥವು ಶಿಥಿಲಾವಸ್ಥೆಯಲ್ಲಿ ಇರೋದ್ರಿಂದ ಹೊಸ ರಥವನ್ನ ನಿರ್ಮಿಸಲಾಗಿದೆ. ಈ ರಥದಲ್ಲಿ ಬ್ರಹ್ಮನೇ ಸಾರಥಿಯಾಗಿದ್ದು ರಥದ ಸುತ್ತ ಮೃಡೇಶ ಲಿಂಗ ಸ್ಥಾಪನೆ, ಪಂಚಕ್ಷೇತ್ರ ಉದ್ಭವ ಇತ್ಯಾದಿಗಳನ್ನ ಒಳಗೊಂಡ ಪೌರಾಣಿಕ ಮುರುಡೇಶ್ವರ, ಶಾಸ್ತ್ರೋಕ್ತವಾಗಿ ರಥದಲ್ಲಿ ಮಹಾಗಣಪತಿ, ನಾಗ, ಅಷ್ಟದಿಕ್ಕುಗಳಲ್ಲಿ ಸಿಂಹ, ಗಜಮುಖಗಳನ್ನ ಕೆತ್ತಲಾಗಿದೆ. ಘಟ ಸಂಹಾರ, ತಾಂಡವ ಮೂರ್ತಿ, ಮೃತ್ಯುಂಜಯ ಸೇರಿದಂತೆ ವಿವಿಧ ಶಿವನ ಸ್ವರೂಪಗಳ ದರ್ಶನವನ್ನ ರಥದ ಮೇಲೆ ಮೂಡಿಸಲಾಗಿದೆ. ಭಕ್ತರ ಮನೋರಥ ಈಡೇರಿಸುವ ಈ ರಥದ ಕೆತ್ತನೆ ಕಾರ್ಯವನ್ನ ಜಕಣಾಚಾರಿ ಪ್ರಶಸ್ತಿ ಪುರಸ್ಕೃತ ನಾರಾಯಣಾಚಾರ್ಯ ಹಾಗೂ ರಾಜಗೋಪಾಲಾಚಾರ್ಯ ನಿರ್ವಹಿಸಿದ್ದಾರೆ. ಜನವರಿ 6ರಂದು ಸಂಜೆ 4 ಗಂಟೆಗೆ ಕುಂದಾಪುರ ಕೋಟೇಶ್ವರದಿಂದ ಆಗಮಿಸುವ ಬ್ರಹ್ಮ ರಥಕ್ಕೆ ಮಹಾದ್ವಾರದ ಬಳಿ ವಿಶೇಷ ಪೂಜೆ ಸಲ್ಲಿಸಿ ಪುರಪ್ರವೇಶ ಮಾಡಿಕೊಳ್ಳಲಾಗುವುದು. ನಂತರ ಊರಿನ ನಾಗರಿಕರ ಪೂರ್ಣಕುಂಭ ಹಾಗೂ ವಿವಿಧ ವೇಷಭೂಷಣದ ಕಲಾ ತಂಡಗಳ ಮೆರವಣಿಗೆಯ ಮೂಲಕ ರಥವನ್ನ ಓಲಗ ಮಂಟಪದವರೆಗೆ ಕರೆತರಲಾಗುವುದು. ಜನವರಿ 9ರಂದು 8 ಗಂಟೆಗೆ ನೂತನ ರಥದ ಬಳಿ ಸಂಸ್ಕಾರ ಪೂಜೆಯನ್ನ ನೆರವೇರಿಸಲಾಗುವುದು. ಗಣಪತಿ ಪೂಜೆ, ಪೂರ್ವಕ ಶಿಲ್ಪಿ ಪೂಜೆ, ರಥದ ಪರಿಗ್ರಹ, ರಥಕ್ಕೆ ರಾಕ್ಷಯಜ್ಞ, ವಾಸ್ತು ಹೋಮಾದಿಗಳು, ರಥಕ್ಕೆ ಬಲಿಪೂಜೆ, ರಥದ ಶುದ್ಧಿಕ್ರಿಯೆಗಳು, ರಥಾಂಗಗಳಲ್ಲಿ ದೇವತಾ ಆವಾಹನೆ ಇತ್ಯಾದಿ ಧಾರ್ಮಿಕ ವಿಧಿವಿಧಾನಗಳು ಜರುಗಲಿವೆ. ಜನವರಿ 14ಕ್ಕೆ ರಥದ ಎದುರು ಗಣಹವನ, ರಥಾಂಗ ದೇವತಾ ಆವಾಹನೆ ಹವನ, ರಥಪೂಜೆ ನಂತರ ಮಂಗಲ ವಾದ್ಯಗಳೊಂದಿಗೆ ಎಲ್ಲರೂ ದೇವಸ್ಥಾನಕ್ಕೆ ತೆರಳಿ ದೇವರಿಗೆ ಬ್ರಹ್ಮರಥವನ್ನ ಸಮರ್ಪಿಸಲಾಗುವುದು. ಅಂದು ಊರಿನ ಭಕ್ತಾದಿಗಳಿಗೆ ಮಹಾಪ್ರಸಾದ ಭೋಜನ ವ್ಯವಸ್ಥೆ ಮಾಡಲಾಗಿದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬ್ರಹ್ಮರಥ ಸಮರ್ಪಣೆ ಕಾರ್ಯದಲ್ಲಿ ಭಾಗವಹಿಸಬೇಕೆಂದು ವಿನಂತಿಸಿಕೊಂಡರು. ಕೋವಿಡ್ ಗೈಡ್ಲೈನ್ಸ್ ಅದರ ಅಂಗವಾಗಿ ಬ್ರಹ್ಮರಥವನ್ನು ಮುರುಡೇಶ್ವರದ ಪ್ರವೇಶ ದ್ವಾರದಿಂದ ದೇವರ ಓಲಗ ಮಂಟಪದವರೆಗೆ ಸಕಲ ವಾದ್ಯ ಕಲಾತಂಡದೊಂದಿಗೆ ಭವ್ಯ ಮೆರವಣಿಗೆ ಮೂಲಕ ಬರಮಾಡಿಕೊಳ್ಳಲಾಗುವುದು. ನಂತರದ ಕಾರ್ಯಕ್ರಮಗಳು ದಿನಾಂಕ 6/2/2022 ಗುರುವಾರ ಸಂಜೆ 4 ಗಂಟೆಗೆ ಕೋಟೇಶ್ವರದಿಂದ ಆಗಮಿಸುವ ಬ್ರಹ್ಮರಥಕ್ಕೆ ಮಹಾದ್ವಾರದ ಬಳಿ ವಿಶೇಷ ಪೂಜೆ, ಪುರಪ್ರವೇಶ, ನಂತರ ಊರಿನ ನಾಗರಿಕರು, ಮಹಿಳೆಯರಿಂದ ಪೂರ್ಣಕುಂಭ ಹಾಗೂ ವಿವಿಧ ವೇಷಭೂಷಣ ಕಲಾತಂಡದವರೊಂದಿಗೆ ಮೆರವಣಿಗೆ ಮೂಲಕ ಓಲಗ ಮಂಟಪಕ್ಕೆ ತರುವುದು. ರವಿವಾರ 8 ಗಂಟೆಗೆ ದೇವಸ್ಥಾನದಲ್ಲಿ ದೇವರ ಪ್ರಾರ್ಥನೆ ಮಾಡಿ ಮೊದಲಿಗೆ ಗಣಹೋಮ, ಶತರುದ್ರ ಹೋಮ, ನಂತರ ದೇವರಿಗೆ ವಿಶೇಷ ಪೂಜೆ, 1 ಗಂಟೆಯಿಂದ ಊರಿನ ಸಮಸ್ತ ಭಕ್ತಾದಿಗಳಿಗೆ ಮಹಾಪ್ರಸಾದ ಭೋಜನ, ಸಂಜೆ 5 ಗಂಟೆಗೆ ಹೊಸ ರಥದ ಬಳಿ ಸಂಸ್ಕಾರದೊಂದಿಗೆ ಆರಂಭ. ಈ ಒಂದು ಕಾರ್ಯಕ್ರಮಕ್ಕೆ ಊರಿನ ಸಕಲ ನಾಗರಿಕರು, ಸಾರ್ವಜನಿಕರು, ಭಕ್ತಾದಿಗಳು, ಹೊರ ಊರಿನ ನಾಗರಿಕರೆಲ್ಲರೂ ಸೇರಿ ಈ ವೈಭವಪೂರಿತ ಮೆರವಣಿಗೆಯಲ್ಲಿ ಭಾಗವಹಿಸಿ ನಂತರ ಈ ರಥ ಸಮರ್ಪಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಸಾದ ಭೋಜನವನ್ನು ದೇವರ ಕೃಪೆಗೆ ಪಾತ್ರರಾಗಬೇಕು ಹೇಳುವಂತದ್ದು. ಈ ಸಂದರ್ಭದಲ್ಲಿ ನಾಗರಾಜ್ ಶೆಟ್ಟಿ, ಶಂಕರ್ ಭಟ್ರಹಿತ್ಲು, ಸತೀಶ್ ಶೇಟ್, ನಾಗೇಂದ್ರ ನಾಯ್ಕ್, ಮಾಧವ್ ಪೂಜಾರಿ, ಡಾಕ್ಟರ್ ಸುರೇಶ್ ಶೆಟ್ಟಿ, ಆರ್ ಸಂತೋಷ್, ಸತೀಶ್ ನಾಯ್ಕ್, ಗೋವಿಂದ್ ಹರಿಕಾಂತ್, ರಾಮಚಂದ್ರ ಹರಿಕಾಂತ್, ರಾಘು ಹರಿಕಾಂತ್ ಮೊದಲಾದವರು ಉಪಸ್ಥಿತರಿದ್ದರು. ಕಾರವಾರದಲ್ಲಿಯ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ, ಹೋಮ, ಹವನ, ಮದುವೆ, ಮುಂಜಿ, ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ. ಬಾಳೆ ಎಲೆ, ಬಾಳೆಗಿಡ, ಬಾಳೆಗೊನೆ, ಮಾವಿನ ತೋರಣ, 5 ಜಾತಿಯ ಜೋಡು ಹಣ್ಣು, ಬೇಲಪತ್ರ, ತುಳಸಿ, ಕರ್ಕಿ, ಬಲಿ ಸೊಪ್ಪು, ಬಾಸಿಂಗ, ಮದುವೆ ಡಿಸೈನ್ ಕಾಯಿ, ಹೂವಿನ ಹಾರ, ಆವಳ ಮಾಲೆ, ಪೂಜಾ ಬಟ್ಟೆ, ಪೂಜಾ ಪಾತ್ರೆ, ಬುಟ್ಟಿ, ಮಡಿಕೆ, ಮಾತೆಗುಳಿ, ಒನಕೆ, ಬೀಸುವ ಕಲ್ಲು, ಹೋಮದ ಕುಂಡ, ಸೆಗಣಿ ಬೆರಣಿ, ಹೋಮದ ಕಟ್ಟಿಗೆ, ನವಗ್ರಹ ಕಟ್ಟಿಗೆ, ಶಂಖ, ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ. ಇನ್ನು ಆಕಳ ಹಾಲು, ಶುದ್ಧ ತುಪ್ಪ, ಮೋದಕ, ಬೇಸನ್ ಲಾಡು, ಬೂಂದಿ ಲಾಡು, ಹೋಳಿಗೆ, ಕರುಣ
ಕರಂಜಿ, ಚಕ್ಕುಲಿ, ಅಪ್ಪೆಮಿಡಿ, ಉಪ್ಪಿನಕಾಯಿ, ಜೇನುತುಪ್ಪ, ತೆಳು ಬೆಲ್ಲ, ವಿವಿಧ ತರಹದ ಹಪ್ಪಳ, ಚಟ್ನಿ ಪೌಡರ್, ಹೋಮ್ ಮೇಡ್ ಮಸಾಲಾ ಪೌಡರ್, ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ, ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ಮಾರ್ಕೆಟ್ನಲ್ಲಿ ಮಾತ್ರ. ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ, ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು. 87 ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ. ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ. ನರಸಿಂಹ ಮಾರ್ಕೆಟ್, ಕೆನರಾ ಬ್ಯಾಂಕ್ ಕೆಳಗಡೆ, ರಾಯ್ಕರ್ ಮೇನರ್, ಕೈಕಿಣಿ ರೋಡ್, ಕಾರವಾರ.